ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಪ್ರಬಂಧ, ಪುಸ್ತಕಗಳ ಮಹತ್ವ, ಪೀಠಿಕೆ. ಪುಸ್ತಕಗಳು ಶತಮಾನಗಳಿಂದ ನಮ್ಮ ಒಡನಾಡಿಗಳಾಗಿವೆ. ಜ್ಞಾನ, ಕಲ್ಪನೆ ಮತ್ತು ಬುದ್ಧಿವಂತಿಕೆಯ ವಿಶಾಲ ಕ್ಷೇತ್ರಗಳ ಮೂಲಕ ನಮಗೆ ಮಾರ್ಗದರ್ಶನ ನೀಡುತ್ತವೆ. ಅವು ಕೇವಲ ಕಾಗದದ ಮೇಲಿನ ಪದಗಳ ಸಂಗ್ರಹವಲ್ಲ, ಆದರೆ ಹೊಸ ಪ್ರಪಂಚಗಳಿಗೆ ಹೆಬ್ಬಾಗಿಲುಗಳು, ಜೀವನದ ಪಾಠಗಳ ಶಿಕ್ಷಕರು ಮತ್ತು ಮಾನವ ಅನುಭವದ ಭಂಡಾರಗಳು. ಕ್ಷಿಪ್ರವಾಗಿ ಮುಂದುವರಿದ ತಂತ್ರಜ್ಞಾನದ ಯುಗದಲ್ಲಿ ಪುಸ್ತಕಗಳ ಪ್ರಾಮುಖ್ಯತೆಯು ಸ್ಥಿರ ಮತ್ತು ಪ್ರಮುಖವಾಗಿದೆ. ವಿಷಯ ವಿವರಣೆ. ಪುಸ್ತಕಗಳು ಶಿಕ್ಷಣದ ಮೂಲಾಧಾರಗಳು. ಅವರು ಎಲ್ಲ ವಯಸ್ಸಿನ ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಸಂಪನ್ಮೂಲಗಳಾಗಿ ಕಾರ್ಯನಿರ್ವಹಿಸುತ್ತಾರೆ. ಓದಲು ಕಲಿಯುವ ಮಕ್ಕಳಿಂದ ಹಿಡಿದು ಉನ್ನತ ಪದವಿಗಳನ್ನು ಅನುಸರಿಸುವ ವಯಸ್ಕರವರೆಗೂ. ಪಠ್ಯ ಪುಸ್ತಕಗಳು, ಉಲ್ಲೇಖ ಸಾಮಗ್ರಿಗಳು ಮತ್ತು ಸಾಹಿತ್ಯವು ಕಲಿಕೆಯ ಅನುಭವವನ್ನು ಉತ್ಕೃಷ್ಟಗೊಳಿಸುತ್ತದೆ. ವಿಷಯಗಳನ್ನು ಆಳವಾಗಿ ಅನ್ವೇಷಿಸಲು, ನಮ್ಮ ಪರಿಧಿಯನ್ನು ವಿಸ್ತರಿಸಲು ಮತ್ತು ವಿಮರ್ಶಾತ್ಮಕ ಚಿಂತನೆಯ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ನಮಗೆ ಅನುವು ಮಾಡಿಕೊಡುತ್ತದೆ. ಸ್ನೇಹಿತರು ನಮ್ಮ ಜೀವನದ ಪ್ರಮುಖ ಭಾಗವಾಗಿದ್ದಾರೆ. ಒಳ್ಳೆಯ ಸ್ನೇಹಿತನ ಒಡನಾಟವಿಲ್ಲದೆ ನಮ್ಮ ಜೀವನವನ್ನು ನಾವು ಕಲ್ಪಿಸಿಕೊಳ್ಳಲಾಗುವುದಿಲ್ಲ. ನಾವು ಪುಸ್ತಕಗಳನ್ನು ನಮ್ಮ ಸ್ನೇಹಿತರಂತೆ ಹೊಂದಿರುವಾಗ ಜೀವನವು ಹೆಚ್ಚು ಮೋಜಿನದಾಗಿರುತ್ತದೆ. ಸ್ನೇಹಿತರಂತೆ ಉತ್ತಮ ಪುಸ್ತಕವು ನಮ್ಮ ಜೀವನದಲ್ಲಿ ನಮ್ಮನ್ನು ಯಶಸ್ವಿ ವ್ಯಕ್ತಿಯಾಗಿ ಮಾಡಬಹುದು. ನಮ್ಮ ಜೀವನದಲ್ಲಿ ಪುಸ್ತಕಗಳ ಪ್ರಾಮುಖ್ಯತೆಯನ್ನು ನಮ್ಮ ಇತಿಹಾಸದಿಂದ ಗಮನಿಸಬಹುದು. ಅಲ್ಲಿ ನಮ್ಮ ಪ್ರಾಚೀನ ಜನರು ತಮ್ಮ ಕಲ್ಪನೆಯನ್ನು ಪುಸ್ತಕಗಳ ಮೇಲೆ ಕೆತ್ತುತ್ತಿದ್ದರು. ಇದರಿಂದ ಭವಿಷ್ಯದ ಪೀಳಿಗೆಯು ಅವರ ಕಲ್ಪನೆಯ ಭಾಗವಾಗಬಹುದು. ಇತಿಹಾಸದ ಪುಸ್ತಕಗಳನ್ನು ಓದುವಾಗ ನಾವು ನಮ್ಮ ಪೂರ್ವಜರ ಬಗ್ಗೆ ಜ್ಞಾನವನ್ನು ಪಡೆಯಬಹುದು. ಮಾನವನ ನೈತಿಕ ಮೌಲ್ಯಗಳನ್ನು ಪೋಷಿಸುವಲ್ಲಿ ಪುಸ್ತಕಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಸಂತರು ಮತ್ತು ಪ್ರಸಿದ್ಧ ವ್ಯಕ್ತಿಗಳು ಬರೆದ ಪುಸ್ತಕಗಳು ಉತ್ತಮ ಮಾನವನಾಗಲು ಸರಿಯಾದ ನೈತಿಕ ಮೌಲ್ಯಗಳ ಬಗ್ಗೆ ನಮಗೆ ಕಲಿಸುತ್ತದೆ. ಪುಸ್ತಕಗಳು ತಲೆಮಾರುಗಳಾದ್ಯಂತ ಜ್ಞಾನವನ್ನು ದಾಖಲಿಸುವ ಮತ್ತು ಹಂಚಿಕೊಳ್ಳುವ ಪ್ರಾಥಮಿಕ ಸಾಧನಗಳಲ್ಲಿ ಒಂದಾಗಿದೆ. ಅವು ಇತಿಹಾಸ ಮತ್ತು ವಿಜ್ಞಾನದಿಂದ ಸಾಹಿತ್ಯ ಮತ್ತು ತತ್ವಶಾಸ್ತ್ರದವರೆಗೆ ವ್ಯಾಪಕವಾದ ವಿಷಯಗಳ ಮಾಹಿತಿಯನ್ನು ಒಳಗೊಂಡಿರುತ್ತವೆ. ಪುಸ್ತಕಗಳನ್ನು ಓದುವುದರಿಂದ ವ್ಯಕ್ತಿಗಳು ಜ್ಞಾನ ಮತ್ತು ಒಳನೋಟಗಳನ್ನು ಪಡೆಯಲು ಅನುಮತಿಸುತ್ತದೆ. ಇಲ್ಲದಿದ್ದರೆ ಅದು ಪ್ರವೇಶಿಸಲಾಗುವುದಿಲ್ಲ. ಪುಸ್ತಕಗಳು ಶಬ್ದಕೋಶ ಮತ್ತು ಭಾಷಾ ಕೌಶಲ್ಯಗಳ ಶ್ರೀಮಂತ ಮೂಲವಾಗಿದೆ. ನಿಯಮಿತವಾಗಿ ಓದುವುದು ಭಾಷಾ ಪ್ರಾವೀಣ್ಯತೆಯನ್ನು ಸುಧಾರಿಸುತ್ತದೆ, ಸಂವಹನ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ ಮತ್ತು ಒಬ್ಬರ ಶಬ್ದಕೋಶವನ್ನು ವಿಸ್ತರಿಸುತ್ತದೆ. ಉಪಸಂಹಾರ. ಡಿಜಿಟಲ್ ವ್ಯಾಕುಲತೆಗಳು ಮತ್ತು ತಾಂತ್ರಿಕ ಆವಿಷ್ಕಾರಗಳಿಂದ ತುಂಬಿದ ಜಗತ್ತಿನಲ್ಲಿ ಪುಸ್ತಕಗಳು ನಮ್ಮ ಹೃದಯ ಮತ್ತು ಮನಸ್ಸಿನಲ್ಲಿ ವಿಶೇಷ ಸ್ಥಾನವನ್ನು ಹೊಂದುವುದನ್ನು ಮುಂದುವರಿಸುತ್ತವೆ. ಅವು ಕೇವಲ ಮುದ್ರಿತ ಪದಗಳಿಗಿಂತ ಹೆಚ್ಚು, ಅವು ಜ್ಞಾನ, ಕಲ್ಪನೆ ಮತ್ತು ಸಹಾನುಭೂತಿಯ ಹೆಬ್ಬಾಗಿಲುಗಳಾಗಿವೆ. ಪುಸ್ತಕಗಳು ಶಿಕ್ಷಣ, ಸ್ಫೂರ್ತಿ, ಸಂರಕ್ಷಿಸಿ ಮತ್ತು ಮನರಂಜನೆ ನೀಡುತ್ತವೆ. ನಮ್ಮ ಜೀವನದಲ್ಲಿ ಅವರ ಪ್ರಾಮುಖ್ಯತೆಯು ಅಚಲವಾಗಿ ಉಳಿದಿದೆ. ಡಿಜಿಟಲ್ ಯುಗದಲ್ಲಿಯೂ ಸಹ ಲಿಖಿತ ಪದವು ನಮ್ಮ ಬುದ್ಧಿಶಕ್ತಿಯನ್ನು ರೂಪಿಸುವ ಮತ್ತು ನಮ್ಮ ಆತ್ಮಗಳನ್ನು ಶ್ರೀಮಂತಗೊಳಿಸುವ ಪ್ರಬಲ ಶಕ್ತಿಯಾಗಿದೆ ಎಂದು ನಮಗೆ ನೆನಪಿಸುತ್ತದೆ.
ಪುಸ್ತಕಗಳನ್ನು ಅಳವಡಿಸಿಕೊಳ್ಳುವುದು ಎಂದರೆ ಮಾನವ ಮನಸ್ಸಿನ ಮಿತಿಯಿಲ್ಲದ ಸಾಮರ್ಥ್ಯವನ್ನು ಅಳವಡಿಸಿಕೊಳ್ಳುವುದು.